ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ಷೇತ್ರ ಬೈರಶೆಟ್ಟಳ್ಳಿ ಬಯಲಾಂಜನೇಯ ಸ್ವಾಮಿ. ಇಲ್ಲಿ ಸುಮಾರು ಅನಾದಿ ಕಾಲದಿಂದಲೂ ಜಾತ್ರೆ ತುಂಬ ಜನ ಬಂದು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಸಲ ಏನಿದ್ರು ಟೆಂಪಲ್ ಓಪನ್ ಆಗ್ತಿದೆ ಅಂತ ಎಷ್ಟೋ ಜನ ಆಸೆ ಇಟ್ಕೊಂಡು ಬಂದಿದ್ದಾರೆ. ಇದು ಟೆಂಪಲ್ ಇನ್ನೂ ಓಪನ್ ಆಗಿಲ್ಲ. ದಯವಿಟ್ಟು ಇದಕ್ಕೆ ಏನೇನು ಮಾಡಬೇಕು ಅನ್ನೋದು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ಬೇಗ ಟೆಂಪಲ್ ಓಪನ್ ಮಾಡಿದ್ರೆ ಎಲ್ಲರಿಗೂ ತುಂಬ ಅನುಕೂಲವಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಸ್ವಲ್ಪ ಟೆಂಪಲನ್ನು ಓಪನ್ ಮಾಡೋಷ್ಟು ಏನಾದರೂ ಒಂದು ದಾರಿ ಮಾಡ್ಕೊಂಡು ಕೊಡಬೇಕು ದೊಡ್ಡವರು ಅಂತ ನಾನು ಕೇಳ್ಕೊತೀನಿ ಸರ್. ಇಲ್ಲಿ ಸುಮಾರು ಒಂದು 10,000ದಿಂದ 15,000 ಜನ ತನಕ ಸೇರುತ್ತೆ. ಇನ್ನು ಅಲ್ಲಿಗೆ ಈಗ ಆಲ್ರೆಡಿ ಒಂದು 15,000 ಜನ ತನಕ ಬಂದಿದೆ. ಇನ್ನು ಸಂಜೆ ತನಕ ಟೈಮ್ ಇದೆ. ಇನ್ನೂ ಒಂದು 10,000 ತನಕ ಬರ್ಬೋದು ಅಂತ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಅಂದರೆ ಬಯಲಾಂಜನೇಯ ಸ್ವಾಮಿ ಟೆಂಪಲ್ಗೆ ತುಂಬ ವರ್ಷದಿಂದಲೂ ಸಖತ್ತು ಜನ ಭಕ್ತರಿದ್ದಾರೆ. ತುಂಬ ಜನ ಭಕ್ತರಿದ್ದಾರೆ. ಇಲ್ಲಿ ಸರ್ ಖಂಡಿತ ಎಲ್ಲ ಮಾಡಿದ್ದಾರೆ. ಎಲ್ಲರೂ ಮಾಡ್ತಾನೂ ಇದ್ದಾರೆ, ಇವಾಗಲೂ ಮಾಡ್ತಾ ಇದ್ದಾರೆ. ಮಾಡ್ತಾರಂತಕ್ಕೆಲ್ಲ ಸ್ವಲ್ಪ ಸಣ್ಣ ಪುಟ್ಟದಾಗಿ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನಂದರೆ ಸ್ವಲ್ಪ ನಿಂತ್ಕೊಂಡು ಶ್ರದ್ಧೆ ವಹಿಸಿ ಮಾಡಬೇಕು ಸರ್. ಒಂದು ಕೆಲಸ ಆದರೆ ಸ್ವಲ್ಪ ನಿಧಾನಕ್ಕಾಗ್ತಾ ಇದೆ ಸರ್. ನಾವು ದಾನಿಗಳ ಹತ್ರ ಏನು ಕೇಳ್ತಾ ಇದ್ದೀವಿ ಅಂದರೆ ಡೈರೆಕ್ಟ್ ನೀವೇ ಮುಂದೆ ನಿಂತು ಕೆಲಸ ಮಾಡಿಸಿ. ದಯವಿಟ್ಟು ಯಾರಿಗೇನು ದುಡ್ಡೇನು ಕೊಡೋದು ಬೇಡ, ನೀವೇ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸಿ ಅನ್ನೋದು ನಮ್ಮ ಇದು ಸರ್. ಈ ಸಾರಿ ಇನ್ನೂ ಶ್ರೀ ಬಯಲಾಂಜನೇಯ ಸ್ವಾಮಿರವರ ರಥೋತ್ಸವ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿಲ್ಲದೆ ಇರೋದ್ರಿಂದ ರಥೋತ್ಸವ ಇಲ್ಲ ಈ ಸರಿ. ಕೊಪ್ಪಳ ಜಾತ್ರೆ ಮಾಮೂಲಿ ಎಲ್ಲ ವಿಶೇಷ ಪೂಜೆಗಳೆಲ್ಲ ಇರ್ತದೆ. ಇದು ಪುರಾತನ ದೇವಸ್ಥಾನ, ಇಂಗ್ಲೀಷರ ಕಾಲದಿಂದನೂ ಬಂದಿರುವಂಥ ಮಹಾ ಪ್ರಸಿದ್ಧಿಯಾದ ದೇವಸ್ಥಾನ ಇದು. ಪ್ರತಿಯೊಬ್ಬರಿಗೂ ಹೆಸರು ಬೇಳೆ, ಪಾನಕ, ಮಜ್ಜಿಗೆ, ಯಾರೂ ಉಪವಾಸ ಹೋಗುವಂಥ ಸ್ಟೇಜ್ ಏನಿಲ್ಲ. ಭಕ್ತರುಗಳು ಎಲ್ಲರೂ ಸೇರಿ ಎಲ್ಲ ಕಡೆ ಅನ್ನಸಂತರ್ಪಣೆ ಇಟ್ಕೊಂಡವ್ರೆ. ಸಂತೋಷವಾಗಿ ಎಲ್ಲರೂ ಮಾಡ್ತಾಯಿದ್ದಾರೆ ಸರ್. ಈ ರೈಲ್ ಟ್ರ್ಯಾಕ್ನಲ್ಲಿ ರೈಲನ್ನ ತಡೆದ್ಬಿಟ್ಟು ದೇವಸ್ಥಾನ ಮಾಡಿಸ್ಕೊಂಡಿರುವಂಥ ಒಂದು ಪರಮಾತ್ಮ ಇದು. ಆಮೇಲೆ ಹೂ ಕೊಡೋದ್ರಲ್ಲಿ ಪ್ರಸಿದ್ಧವಾದ ದೇವಸ್ಥಾನ. ಕರ್ನಾಟಕದಲ್ಲಿ ಕೊಪ್ಪಳ ಜಾತ್ರೆ ಅಂದರೆ ಪ್ರಸಿದ್ಧವಾದ ನಂಬರ್ 1 ಜಾತ್ರೆ ಕೊಪ್ಪಲು. ಎಷ್ಟೇ 1,000 ಜನ 20-30,000 ಜನ ಬಂದ್ರೂ ಎಲ್ರಿಗೂ ಅನ್ನ ನೀರು ಪ್ರತಿಯೊಂದು ವ್ಯವಸ್ಥೆ ಇದೆ. ರಥ ಯಾವ ಟೈಮಲ್ಲಿ ಎಳೀತಾರೆ ಸರ್? ರಥ ಅದು ಪ್ರತಿ ರಥೋತ್ಸವ ದಿನ ರಾಹುಗಾಲ ಗುಳಿಕಾಲ ನೋಡ್ಕೊಂಡು ಎಳಿತಾರೆ. ಅದು ಟೈಮಿಂಗ್ಸ್ ಆಯಾ ವಾರದಲ್ಲಿ ಫಿಕ್ಸ್ ಆಗ್ತದೆ ಸರ್. ಆಯಾ ವಾರದಲ್ಲಿ ಯಾವ ಟೈಮು ರಾಹುಗಾಲ ಇದೆ ಅದು ನೋಡ್ಕೊಂಡ್ಮೇಲೆ ದೇವರು ಬೆಳಗ್ಗೆನೇ ಒಂದು 7:30-8 ಗಂಟೆಗೆ ಎತ್ಬಿಟ್ರೆ ಪ್ರತಿಯೊಂದು ಕೊಪ್ಪಳ ಹತ್ರನೂ ಹೋಗ್ಬಿಟ್ಟು ಪ್ರದಕ್ಷಿಣೆ ಹಾಕ್ಕೊಂಡು ಎಲ್ಲರ ಹತ್ರ ಬಂದು ಆಮೇಲೆ ಮೆರವಣಿಗೆ ದೇವರ ರಥೋತ್ಸವ ಮೇಲೆ ಕೂತ್ಕೊಂಡು ಆಮೇಲೆ ಎಳೆಯುವಂಥದ್ದು. ಈ ಸರಿ ರಥೋತ್ಸವ ಇಲ್ಲ. ಮುಂದಿನ ಸರಿ ದೇವರ ಅವಕಾಶ ಕೊಟ್ಟರೆ ಆಗ್ಬೋದು. ನಾವು ನಮ್ಮ ತಾತ ಅವರು, ನಮ್ಮ ಮುತ್ತಾತವರು, ಮುತ್ತಾತರ ಕಾಲದಿಂದನೂ ಮಾಡ್ಕೊಂಬತ್ತಿರುವಂಥ ಇದು ವಂಶ ಪಾರಂಪರ್ಯ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೀ ಕ್ಷೇತ್ರ ಬಯಲಾಂಜನೇಯ ಸ್ವಾಮಿ ಸನ್ನಿಧಿ ಬೈರಶೆಟ್ಟಳ್ಳಿ, ಕಸಬಾ ಹೋಬಳಿ, ನೆಲಮಂಗಲ ತಾಲೂಕು. ಪ್ರತಿ ವರ್ಷದಂತೆ ಪ್ರತಿ ಶ್ರೀರಾಮನವಮಿ ಆದ ಬೆಳಗ್ಗೆ, ಅಂದರೆ ನವಮಿ ಆದ ಬೆಳಗ್ಗೆ ದಶಮಿ ಭಗವಂತನ ರಥೋತ್ಸವ ನೆರವೇರುತ್ತದೆ. ಈಗ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ಪ್ರಗತಿಯಲ್ಲಿರೋದ್ರಿಂದ ಸಂಕ್ಷಿಪ್ತವಾಗಿ ಉತ್ಸವ ಏರ್ಪಡಿಸಲಾಗಿತ್ತು. ಆದರೂ ಸಹ ಭಕ್ತರ ಭಕ್ತಿಗೆ ಕುಂದುಕೊರತೆ ಉಂಟಾಗಿಲ್ಲ. ಪ್ರತಿ ವರ್ಷಕ್ಕಿಂತೂ ಇನ್ನೂ ಹೆಚ್ಚಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಭಗವಂತನ ದರ್ಶನ ಭಕ್ತರೆಲ್ಲ ಬಂದು ಪಡ್ಕೊತಾ ಇದ್ದಾರೆ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ಆದಷ್ಟು ಬೇಗ ದೇವಸ್ಥಾನ ಓಪನ್ ಆಗಿ ಭಕ್ತರಿಗೆ ದರ್ಶನಕ್ಕೆ ಅನುಕೂಲ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಸಹ ಬಯಲಾಂಜನೇಯ ಸ್ವಾಮಿ ಮಿತ್ರಮಂಡಳಿ ಬೈರಶೆಟ್ಟಳ್ಳಿ ಗ್ರಾಮದ ಪರವಾಗಿ ಎಲ್ರಿಗೂ ಸಹ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.